ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಯತಿಗಳ ಗುರು ವೈಭವೋತ್ಸವ ಸಮಾರೋಪ ಅದ್ದೂರಿಯಾಗಿ ನೆರವೇರಿತು. ಹಿರಿಯ ನಟ ಜಗ್ಗೇಶ್ ಹಾಗೆ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಸೇರಿದಂತೆ ಕನ್ನಡ ಚಲನಚಿತ್ರೋದ್ಯಮದ ಗಣ್ಯರು ಕೂಡ ಭಾಗಿಯಾಗಿದ್ದರು. ಶ್ರೀ ಪ್ರಹ್ಲಾದ್ ರಾಜರ ಪಲ್ಲಕ್ಕಿ ಉತ್ಸವದ ಭವ್ಯ ಮೆರವಣಿಗೆಯನ್ನ ಪವಿತ್ರ ಪರಿಮಳ ತೀರ್ಥ ಪುರಸ್ಕರಣೆಗೆ ವಿದ್ಯುಕ್ತವಾಗಿ ಕರೆದೊಯ್ಯಲಾಗ್ತಾ ಇತ್ತು. ಈ ವೇಳೆ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮೀಜಿ ವೇದ ಪಠಣ ಮತ್ತು ಭಕ್ತಿ ಭಾವದ ನಡುವೆ ಈ ತಪೋತ್ಸವ ನಡೆಸಿದ್ರು. ಮಾಜಿ ಸಚಿವ ಡಾಕ್ಟರ್ CN ಅಶ್ವತ್ಥ ನಾರಾಯಣ ಕೂಡ ಇದ್ರು, ರಿಷಬ್ ಶೆಟ್ಟಿ ಅವರು ಇದ್ರು, ರಾಜ್ಯಸಭಾ ಸದಸ್ಯರು ಕೂಡ ಇದ್ರು, ಹಾಗೆ ನಟ ಜಗ್ಗೇಶ್ ಅವರು ಕೂಡ ಇದ್ರು, ಹಾಗೆ ಪವಿತ್ರ ಸಮಾರಂಭದಲ್ಲೂ ಕೂಡ ಭಾಗಿಯಾಗಿದ್ರು. ಇನ್ನು ನಂತರ ಸುಕುಮಾ ಭಟ್ ಕೂಡ ನಿರ್ಮಿಸಿದಂತಹ ಈ ಒಂದು ಏನು ರಘುಭಟ್ ಇತ್ತು, TNIT ನಿರ್ದೇಶಿಸಿದಂತಹ ಶ್ರೀ ರಾಯರ ದರ್ಶನ ಆಲ್ಬಮ್ ಹಾಡಿನ ಟೀಸರ್ ಕೂಡ ಅಲ್ಲಿ ರಿಲೀಸ್ ಮಾಡಲಾಯಿತು. ಜೊತೆಗೆ ತೀರ್ಥ ಸ್ವಾಮೀಜಿ ಬಿಡುಗಡೆ ಕೂಡ ಮಾಡಿದ್ರು. ಇದೇ ವೇಳೆ ಅಂದರೆ ಸುಬುಧೇಂದ್ರ ತೀರ್ಥ ಸ್ವಾಮೀಜಿ ಇದನ್ನು ಬಿಡುಗಡೆ ಮಾಡಿದರು. ಇದೇ ವೇಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ನಡುವೆ ಇರುವಂತಹ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ನಡೆದು ಹೋದವು. ಈ ಮೂಲಕ ಗುರುರಾಯರ 7 ದಿನಗಳ ಗುರುವೈಭವೋತ್ಸವಕ್ಕೆ ವೈಭವ ತೆರೆಯನ್ನು ಕಂಡಿತ್ತು. ವಿವಿಧ ಸಾಂಸ್ಕೃತಿಕ ಮತ್ತು ಸಂಗೀತ ಇತ್ಯಾದಿ ಕಾರ್ಯಕ್ರಮಗಳು ತತ್ಪೂರ್ವಭಾವಿಯಾಗಿ 6:30 ಗಂಟೆಗೆ ಪರಿಮಳ ಪುಷ್ಕರಣಿಯಲ್ಲಿ ತೆಪ್ಪೋತ್ಸವದ ಕಾರ್ಯಕ್ರಮವು ನಡೀತದೆ. ಈ ನಂತರದಲ್ಲಿ ವೇದಿಕೆ ಕಾರ್ಯಕ್ರಮ, ವೇದಿಕೆಯ ನಂತರದಲ್ಲಿ ಗಣ್ಯರ ಸನ್ಮಾನ ಇತ್ಯಾದಿ ಕಾರ್ಯಕ್ರಮಗಳು, ಆನಂತರದಲ್ಲಿ ಶ್ರೀಮಠದ ರಥೋತ್ಸವ, ರಜತ ಗಜವಾಹನೋತ್ಸವ, ಸುವರ್ಣ ರಥೋತ್ಸವ, ನವರತ್ನ ರಥೋತ್ಸವ, ರಜತ ರಥೋತ್ಸವ ಮೊದಲಾದ ಉತ್ಸವಗಳೆಲ್ಲವೂ ಕೂಡ ಪ್ರಾಕಾರದಲ್ಲಿ ನಡೀತದೆ. ಈ ನಾದಹಾರದ ಕಾರ್ಯಕ್ರಮವು ಮಧ್ಯರಾತ್ರಿಯ ತನಕವೂ ಕೂಡ ನಿರಂತರವಾಗಿ ಇಲ್ಲಿ ನಡೀತದೆ. ಭಕ್ತರು ಈ ಉತ್ಸವಗಳಿಗೆ ದೇಶ ವಿದೇಶಗಳಿಂದ ಬಹುಸಂಖ್ಯೆಯಲ್ಲಿ ಹರಿದು ಬಂದಿದ್ದಾರೆ. ಬೇರೆ ಸ್ಥಳಗಳಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಈ ಹುಟ್ಟುಹಬ್ಬ ಪೀಠಾರೋಹಣದ ಉತ್ಸವ ಅನ್ನುವಂಥದ್ದು ವೈಭವದಿಂದ ಭಕ್ತರು ಅಲ್ಲಲ್ಲಿ ಆಚರಿಸ್ತಾ ಇದ್ದಾರೆ. ಹೀಗೆ ಒಟ್ಟಾರೆ 405ನೆಯ ಈ ಪಟ್ಟಾಭಿಷೇಕ ಮಹೋತ್ಸವ, ಅದೇ ರೀತಿಯಾಗಿ 431ನೇ ವರ್ಷದ ಜನ್ಮದಿನದ ಉತ್ಸವದ ಕಾರ್ಯಕ್ರಮ ಇಂದಿಗೆ ಸಪ್ತರಾತ್ರೋತ್ಸವ ರಾಘವೇಂದ್ರ ಗುರುವೈಭವೋತ್ಸವ ಅನ್ನುವಂಥದ್ದು ಇಂದಿನ ಉತ್ಸವದೊಂದಿಗೆ ಪೂರ್ಣಗೊಳ್ಳಲಿದೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ. ಉತ್ಸವದಲ್ಲಿ ವಿವಿಧ ಸಾಂಸ್ಕೃತಿಕ ಮತ್ತು ಸಂಗೀತ ಇತ್ಯಾದಿ ಕಾರ್ಯಕ್ರಮಗಳು